ಹಾಯ್ ವೆಲ್ಕಮ್ ಟು ಚಾಯಾಲಾಕ್ಸ್. ಇವತ್ತು ಮಸಾಲೆ ದೋಸೆ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಕ್ರಿಸ್ಪಿಯಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದು ಯಾವ ರೀತಿ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಸೇಮ್ ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ಥರ ಬಂದಿದೆ. ಇದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ಇದಕ್ಕೆ ದೋಸೆಗೆ ಉಣ್ಣೆ ಹಾಕೋಕ್ಕೆ ಅಕ್ಕಿ ಎಷ್ಟೆಷ್ಟು ತೊಗೋಬೇಕು, ಉದ್ದಿನಬೇಳೆ ಎಷ್ಟು ತೊಗೋಬೇಕು ಅನ್ನೋದು ಮಧ್ಯದಲ್ಲಿ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಬನ್ನಿ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ನಾನು ಆಲೂಗೆಡ್ಡೆನ ಚೆನ್ನಾಗಿ ಕುಕ್ಕರ್ಲಿ ಒಂದು 3-4 ವಿಷಲ್ ಕೊಟ್ಟು ಬೇಯಿಸಿ ಈ ಥರ ಸ್ಮ್ಯಾಶ್ ಮಾಡಿ ಇಟ್ಕೊತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಒಗ್ಗರಣೆ ಕೊಡಬೇಕು. ನಾವು ಸಾಮಾನ್ಯ ಆಲೂಗೆಡ್ಡೆ ಪಲ್ಯ ಇದಕ್ಕೆಲ್ಲ ಮಾಡಲ್ವ, ದೋಸೆಗೆ ಚಪಾತಿಗೆಲ್ಲ ಅದೇ ಥರ ಎಣ್ಣೆ ಹಾಕ್ಬಿಟ್ಟು ಉದ್ದಿನಬೇಳೆ, ಸಾಸಿವೆ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಉದ್ದುದಕ್ಕೆ ಸಣ್ಣಕ್ಕೆ ಉದ್ದುದಕ್ಕೆ ಕಟ್ ಮಾಡಿಟ್ಕೊಳ್ಳಿ. ಈ ಥರ ಆಲೂಗೆಡ್ಡೆ ಮಸಾಲೆಗೆ ಉದ್ದುದಕ್ಕೆ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ನಾನು ಮಾಡಿಟ್ಕೊಂಡಿದ್ದೆನಲ್ಲ ಈ ಥರ ಮಾಡಿಟ್ಕೊಂಡು ಚೆನ್ನಾಗಿ ಉರಿರಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಬೇಕು. ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕೋ ಅಷ್ಟು ಈಗಲೇ ರುಚಿಗೆ ತಕ್ಕಷ್ಟು ಹಾಕ್ಕೊಂಬಿಡಿ. ನೋಡ್ಬಿಟ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಜೊತೆಗೆ ಸ್ವಲ್ಪ ಅರಿಶಿಣದ ಪುಡಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಉರಿಬೇಕು, ಕೆಂಪಗಾಗೋ ಹಾಗೆ ಹುರ್ಕೊಳ್ಳಿ. ಹಂಗಾದ್ರೇ ಅದು ಪಲ್ಯ ತುಂಬ ಟೇಸ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳಿ. ಕೆಂಪಗೆ ಹುರಿದಾದ್ಮೇಲೆ ನಾವು ಆಲೂಗೆಡ್ಡೆ ಬೇಯಿಸಿ ಸ್ಮ್ಯಾಶ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಇದಕ್ಕೆ ಸೇರಿಸಿ ಹುರ್ಕೋಬೇಕು. ನಾನು ನಿಮಗೆ ಅಕ್ಕಿ ಅಳತೆ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಈ ದೋಸೆ ಹಿಟ್ಟಿಗೆ ಅಕ್ಕಿ ಯಾವ ರೀತಿ ತೊಗೋಬೇಕು ಅಂದರೆ 2 ಗ್ಲಾಸ್ ಇಡ್ಲಿ ಅಕ್ಕಿ, 1 ಗ್ಲಾಸ್ ನಾರ್ಮಲ್ ಅಕ್ಕಿ, 1 ಗ್ಲಾಸ್ ಉದ್ದಿನಬೇಳೆ, 1 ಸ್ಪೂನ್ ಮೆಂತ್ಯ, 2 ಸ್ಪೂನ್ ಸೀಮೆ ಅಕ್ಕಿ, ಆಮೇಲೆ 2 ಸ್ಪೂನ್ ಗಟ್ಟಿ ಅವಲಕ್ಕಿ, 1 ಸ್ಪೂನ್ ಕಡಲೆಬೇಳೆ ಚೆನ್ನಾಗಿ ತೊಳೆದ್ಬಿಟ್ಟು 5 ಅವರ್ ಉನಿ ಹಾಕ್ಬಿಡ್ಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ಆಮೇಲೆ 5 ಅವರ್ ಉಂಟ ಮೇಲೆ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಇಟ್ಬಿಡಿ. ರುಬ್ಬಿದ ಮೇಲೆ ಉಪ್ಪು ಹಾಕಿಡಿ. ಅದು 8ರಿಂದ 10 ಅವರ್ ಅದನ್ನು ಹಂಗೆ ಬಿಡಬೇಕು, ಆಯಿತಾ. ಅದು ಹಂಗಾದ್ರೆ ಅದು ಹುಳಿ ಬರೋದು ದೋಸೆ. ಅದಾದಮೇಲೆ ಬೆಳಗ್ಗೆ ದೋಸೆ ಮಾಡೋವಾಗ ಅದಕ್ಕೊಂದು ಸ್ವಲ್ಪ ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಬಿಟ್ಟು ನೀವು ದೋಸೆ ಮಾಡಿಬಿಟ್ಟು ಈ ಆಲೂಗೆಡ್ಡೆ ಪಲ್ಯ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಮೇಯ್ನಾಗಿ ನಾನು ಹೇಳಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ನಾನು ಡಿಸ್ಕ್ರಿಪ್ಷನ್ಲು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಬೇಕು ಅಂದರೆ. ಅದಾದಮೇಲೆ ಅದು ಉಂಟೆಲ್ಲ ಆದಮೇಲೆ 5 ಅವರ್ಸ್ ಅದನ್ನು ಉಣಿಯಾಗಿ ಬಿಡಬೇಕು. ಉಂಟ ಮೇಲೆ ನೀವು ಅದನ್ನು ಆಡಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಒಂದು 8ರಿಂದ 10 ಅವರ್ ನೈಟು ಆಡಿಸಿಟ್ಬಿಟ್ರೆ ಬೆಳಗ್ಗೆ ಎದ್ದು ದೋಸೆ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನು ನೋಡಿ ಬೆಳಗ್ಗೆ ಉನಿ ಹಾಕಿದ್ದೆ, ಸಾಯಂಕಾಲ ಆಡಿಸಿದೆ, ನೈಟೆಲ್ಲ ಬಿಟ್ಟಿದ್ದೆ, ಬೆಳಗ್ಗೆ ಎದ್ದ ಮೇಲೆ ತುಂಬ ಚೆನ್ನಾಗಿದೆ. ಈಗ ಅದಕ್ಕೆ 1 ಸ್ಪೂನು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಟು ಕಲಿಸ್ಕೊಂಡು ದೋಸೆ ಹಾಕ್ತಾಯಿದ್ದೀನಿ. ನೋಡಿ ಇಷ್ಟಿರಬೇಕು, ಈ ರೀತಿ ದೋಸೆ ಇಟ್ಟಿರಬೇಕು. ತುಂಬ ನೀರಾಗೂ ಇರಬಾರ್ದು, ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಹಾಕ್ಬಿಟ್ಟು ಸುತ್ತ ತುಪ್ಪ ಹಾಕಿ, ನೀವು ತುಪ್ಪ ಎಷ್ಟಕ್ಕೆಷ್ಟು ಹಾಕ್ತಿರೋ ಅಷ್ಟು ತುಂಬ ಚೆನ್ನಾಗಿರುತ್ತೆ. ತುಪ್ಪ ಸ್ವಲ್ಪ ಧಾರವಾಳಗೆ ಹಾಕ್ಕೊಳ್ಳಿ. ತುಪ್ಪ ಬೇಡ ಅನ್ನೋರು ಎಣ್ಣೆ ಹಾಕ್ಕೋಬೋದು, ನಿಮ್ಮ ಇಷ್ಟ. ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹಾಕೋ ಕೆಂಪು ಚಟ್ನಿ ಹೇಗೆ ಮಾಡೋದು ಅನ್ನೋದು ತೋರಿಸ್ಕೊಡ್ತೀನಿ. ತುಂಬ ಈಸಿ, ಏನೂ ಇಲ್ಲ. 4ರಿಂದ 5 ಬ್ಯಾಡಗೆ ಮೆಣಸಿನ್ಕಾಯಿ, 4ರಿಂದ 5 ನಾರ್ಮಲ್ ಒಣಮೆಣಸಿನ್ಕಾಯಿ ಎರಡನ್ನೂ ಒಂದು 10 ನಿಮಿಷ ಬಿಸಿನೀರಲ್ಲಿ ಉನಿ ಹಾಕ್ಬಿಡಿ. ಉನಿ ಹಾಕಿದ್ಮೇಲೆ ಸ್ವಲ್ಪ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಶುಂಠಿ, ಉಪ್ಪು ಇಷ್ಟನ್ನು ಹಾಕ್ಬಿಟ್ಟು ಆಡಿಸ್ಕೊಳ್ಳಿ. ಅಷ್ಟೇ ನೋಡಿ, ಇದೇನೆ. ಇದಕ್ಕಿನ್ನೇನು ಒಗ್ಗರಣೆ ಎಲ್ಲ ಏನೂ ಕೊಡಬೇಕಾಗಿಲ್ಲ. ಈ ರೀತಿ ಕೆಂಪು ಚಟ್ನಿ ಮಾಡಿಟ್ಕೊಳ್ಳಿ. ತುಂಬ ಈಸಿ ಕೆಂಪು ಚಟ್ನಿ ಮಾಡೋದು. ಒಂದು 5 ನಿಮಿಷಕ್ಕೆ ಮಾಡಿಬಿಡ್ಬೋದು. ಬಿಸಿನೀರಲ್ಲೇ ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4 ನಾರ್ಮಲ್ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಶುಂಠಿ, ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಆಡಿಸಿಟ್ಕೊಂಬಿಡಿ. ಅಷ್ಟೇ, ಇನ್ನೇನಿಲ್ಲ. ಕೆಂಪು ಚಟ್ನಿ ರೆಡಿ ಆಗುತ್ತೆ. ಅದಾದಮೇಲೆ ಚಟ್ನಿನ ಎಲ್ಲ ಕಡೆ ದೋಸೆಗೆ ಫುಲ್ ಅಪ್ಲೈ ಮಾಡಿಬಿಟ್ಟು ಆಲೂಗೆಡ್ಡೆ ಮಸಾಲ ಮಾಡಿಟ್ಟಿರ್ತೀವಲ್ವ, ಈ ಆಲೂಗೆಡ್ಡೆ ಪಲ್ಯನ ಇದ್ರ ಮಧ್ಯೆ ಹಾಕಿ ಸ್ವಲ್ಪ ನಾನು ಕ್ವಾಂಟಿಟಿಲಿ ಜಾಸ್ತಿ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬ ಆಲೂಗೆಡ್ಡೆ ಹಾಕ್ಬಿಟ್ರೆ ಹೆವಿ ಆಗಿಬಿಡುತ್ತೆ, ಒಂದು ದೋಸೆ ಮೇಲೆ ತಿನ್ನೋಕ್ಕಾಗಲ್ಲ. ನೀವು ಸ್ವಲ್ಪ ಕಮ್ಮಿಗೆ ಹಾಕ್ಕೊಳ್ಳಿ. ನಾನು ನಿಮಗೆ ತೋರ್ಸೋಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಆಮೇಲೆ ನಮ್ಮ ಮನೇಲಿ ಹಿಂಗೆ ಜಾಸ್ತಿ ಹಾಕಿ ಮಾಡಿದ್ರೆ ಇಷ್ಟ ಅಂದ್ಬಿಟ್ಟು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಹೋಟ್ಲಲ್ಲೆಲ್ಲ ಹಾಕ್ತಾರಲ್ವ, ಸೆಂಟ್ರಿಗೆ ಹಾಕ್ತಾರೆ ಅಷ್ಟೇ ಅವರು. ನಾನು ಫುಲ್ ಅಪ್ಲೈ ಮಾಡಿದ್ದೀನಿ. ಈಗ ನೋಡಿ, ಇದು ಆ ಕಡೆ ತುಂಬ ಚೆನ್ನಾಗಿ ಬೆಂದಿದೆ ಆ ಸೈಡು. ಇದು ದೋಸೆನ ನಾವು ತಿರುಗಿಸಾಕಂಗಿಲ್ಲ, ಒಂದು ಸೈಡ್ ಮಾತ್ರ ಮಾಡಿಸ್ಬೇಕು ಮಸಾಲೆ ದೋಸೆಗೆ. ನೋಡಿ ಎಲ್ಲ ಕಡೆ ಬೆಂದಮೇಲೆ ಅದು ಆಲೂಗೆಡ್ಡೆ ಮಸಾಲ ಹಾಕ್ಬಿಟ್ಟು ಮಾಡಿಸಿ. ಇದಕ್ಕೆ ನಂಚ್ಕೊಳ್ಳೋಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕಡಲೆ ಸ್ವಲ್ಪ ಹಾಕ್ಬಿಟ್ಟು ಕಾಯಿ ಜಾಸ್ತಿ ಹಾಕಿ ಮಾಡಿ, ತುಂಬ ಟೇಸ್ಟಾಗಿರುತ್ತೆ. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.